ರಾಜಸ್ಥಾನದಲ್ಲಿ ಬೆಳಕಿಗೆ ಬಂದಿದೆ ಮತ್ತೊಂದು ಕೇರಳ ಸ್ಟೋರಿ. ಬ್ರಾಹ್ಮಣ ಹುಡುಗಿಯರನ್ನ ಪುಸಲಾಯಿಸಿ ಮತಾಂತರ ಮಾಡಿದ್ರೆ ಕೊಡ್ತಾರೆ 20 ಲಕ್ಷ. ದಲಿತ ಹುಡುಗಿಯರನ್ನ ಪುಸಲಾಯಿಸಿ ಮತಾಂತರ ಮಾಡಿದ್ರೆ ಕೊಡ್ತಾರೆ 10 ಲಕ್ಷ. ಅಪ್ರಾಪ್ತ ಹಿಂದೂ ಹುಡುಗಿಯರನ್ನ ಪುಸಲಾಯಿಸಿ ಅಶ್ಲೀಲ ಫೋಟೋ ತಗೊಳ್ತಾರೆ. ಇನ್ನೂ ಅನೇಕ ಹಿಂದೂ ಹುಡುಗಿಯರನ್ನ ಕರ್ಕೊಂಡು ಬಾ ಅಂತ ಹೇಳಿ ಹೆದರಿಸ್ತಾರೆ. ಅಷ್ಟಕ್ಕೂ ರಾಜಸ್ಥಾನದಲ್ಲಿ ನಡೀತಾ ಇರೋದೇನು? ಈ ಗ್ಯಾಂಗ್ನ ಹಿಂದೆ ಕೆಲಸ ಮಾಡ್ತಾ ಇರೋದಾದ್ರೂ ಯಾರು? ನಮಸ್ಕಾರ. ಕೇರಳ ಸ್ಟೋರಿ ಅನ್ನುವಂತಹ ಮೂವಿಯನ್ನ ನೀವೆಲ್ಲರೂ ನೋಡಿರಬಹುದು. ಈಗ ರಾಜಸ್ಥಾನದಲ್ಲೂ ಕೇರಳ ಸ್ಟೋರಿಯಂತಹ ಮತ್ತೊಂದು ಘಟನೆ ಮರುಕಳಿಸ್ತಾ ಇದೆಯಾ? ಕೇರಳದಲ್ಲಿ ನಡೆದಂತಹ ಘಟನೆ ಈಗ ರಾಜಸ್ಥಾನದಲ್ಲೂ ನಡೀತಾ ಇದೆಯಾ ಅನ್ನುವಂತಹ ಸಂಶಯ ಕಾಡುತ್ತೆ. ಆದ್ರೆ ರಾಜಸ್ಥಾನದಲ್ಲಿ ನಡೀತಾ ಇರುವಂತಹ ಘಟನೆಗೆ ಒಂದು ಟ್ವಿಸ್ಟ್ ಇದೆ. ಅದೇನಂದ್ರೆ ಇಲ್ಲಿ ಹುಡುಗಿಯರಿಗೆ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅಷ್ಟಕ್ಕೂ ರಾಜಸ್ಥಾನದಲ್ಲಿ ನಡೀತಾ ಇರೋದು ಏನು ಅನ್ನುವುದನ್ನ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ಈ ಅಪ್ರಾಪ್ತ ಹಿಂದೂ ಹುಡುಗಿಯ ಮಾತನ್ನೊಮ್ಮೆ ಕೇಳಿಸಿಕೊಳ್ಳಿ. दोस्त थी, मतलब जहाँ स्कूल जाते थे उस टाइम में सोहिल मंसूरी नाम का लड़का है जो मेरे से बात करता था. वो हमारा पीछा करता था स्कूल के टाइम, नाइट में, घर के टाइम, दोनों टाइम हमारा रोज़ पीछा करता था डेली. उसके बाद उसने चिट्ठियाँ फेंकना शुरू कर दिया. फिर उन्होंने कहा कि चिट्ठियाँ लो, बात करनी है. फिर हमने बाद में बात करने के बाद हमें पता चला है कि ये मोमडन है. पहले पता नहीं था. ನೋಡಿದ್ರಲ್ವಾ ಈ ಹುಡುಗಿ ಏನೇನ್ ಹೇಳಿದ್ಲು ಅಂತ. ಸಾಹಿಲ್ ಅನ್ನುವಂತಹ ಒಬ್ಬ ಹುಡುಗ ನನ್ನ ಹಿಂದೆ ಬಿದ್ದಿದ್ದ, ನನಗೆ ಚೀಟಿಯನ್ನ ಎಸಿತಿದ್ದ, ನನ್ನ ಹಿಂದೆ ಹಿಂದೆ ಬರ್ತಿದ್ದ, ನನ್ನನ್ನ ಪಿಜ್ಜಾ ಹಟ್ಗೆ ಕರ್ಕೊಂಡು ಹೋದ, ನನ್ನ ಅಶ್ಲೀಲ ಫೋಟೋಗಳನ್ನ ತಗೊಂಡ. ಆಮೇಲೆ ನನಗೆ ಗೊತ್ತಾಯಿತು ಅವನು ಸೋಹಿಲ್ ಮನ್ಸೂರಿ ಅಲ್ಲ, ಅವನು ಮೊಹಮ್ಮದ್ ಅಂತ. ಹೀಗಂತ ಆ ಹುಡುಗಿ ಹೇಳಿದ್ದಾಳೆ. ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ವಿಚಾರಗಳನ್ನ, ಆಘಾತಕಾರಿ ವಿಷಯಗಳನ್ನೆಲ್ಲ ಈ ಹುಡುಗಿ ಬಿಚ್ಚಿಟ್ಟಿದ್ದಾಳೆ. ಗೆಳೆತನದ ಹೆಸರಿನಲ್ಲಿ ನನಗೆ ಮೋಸ ಮಾಡಿ ನನ್ನನ್ನ ಮತಾಂತರಗೊಳಿಸಿದ್ದಾನೆ. ನಾನು ಕಲ್ಮಾವನ್ನ ಓದ್ಲಿಲ್ಲ ಅಂತ ಹೇಳಿ ನನ್ನ ಕೈಗೆ ಬ್ಲೇಡ್ ನಿಂದ ಗಾಯ ಮಾಡಿದ್ದಾನೆ. ನಮಾಜ್ ಮಾಡು ಅಂತ ಹೇಳಿ ನನ್ನನ್ನ ಒತ್ತಾಯಗೊಳಿಸಿದ್ದಾನೆ. ಪ್ರತಿದಿನ ಅವರ ಜೊತೆ ಮಾತಾಡೋದಕ್ಕಾಗಿ ನನಗೆ ಚೈನಾದ ಮೊಬೈಲ್ ಅನ್ನೂ ಕೊಟ್ಟಿದ್ದಾನೆ. ನನ್ನ ಮೂಲಕವಾಗಿ ಅನೇಕ ಹಿಂದೂ ಹುಡುಗಿಯರ ಪರಿಚಯವನ್ನ ಮಾಡಿಕೊಂಡು ಅವರಿಗೂ ಇದೇ ತರ ಚಿತ್ರಹಿಂಸೆಯನ್ನ ನೀಡಿದ್ದಾನೆ. ನಾನು ಬೇರೆ ಹಿಂದೂ ಹುಡುಗಿಯರನ್ನ ಅವನಿಗೆ ಪರಿಚಯ ಮಾಡಿ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ನನ್ನ ಅಶ್ಲೀಲ ಫೋಟೋಗಳನ್ನ ಲೀಕ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತೇನೆ ಅಂತ ಹೇಳಿ ನನಗೆ ಬೆದರಿಕೆಯನ್ನ ಹಾಕಿದ್ದಾನೆ ಅಂತ ಹೇಳಿ ಆ ಹುಡುಗಿ ಹೇಳಿಕೊಂಡಿದ್ದಾಳೆ. ಇದಕ್ಕಿಂತಲೂ ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಹಿಂದೂ ಹುಡುಗಿಯರನ್ನ ಪುಸಲಾಯಿಸಿ ಕರ್ಕೊಂಡು ಬಂದು ಅವರನ್ನ ಮತಾಂತರ ಮಾಡಿದ್ರೆ ಹಣವನ್ನ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಸೋಹಿಲ್ ಈ ಹುಡುಗಿಗೆ ಹೇಳಿರ್ತಾನೆ. ಇಲ್ಲಿ ಮತಾಂತರ ಮಾಡ್ತಾರಲ್ಲ, ಅದು ಒಂದೊಂದು ಜಾತಿಯ ಹುಡುಗಿಯರಿಗೆ ಇಂತಿಷ್ಟು ಹಣ ಅಂತ ನಿಗದಿಪಡಿಸಲಾಗಿರ್ತದೆ. ಬ್ರಾಹ್ಮಣ ಹುಡುಗಿಯನ್ನ ಕರ್ಕೊಂಡು ಬಂದು ಮತಾಂತರ ಮಾಡಿ ನಿಖಾ ಮಾಡಿದ್ರೆ 20 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ದಲಿತ ಹುಡುಗಿಯನ್ನ ಪುಸಲಾಯಿಸಿ ಕರ್ಕೊಂಡು ಬಂದು ಮತಾಂತರ ಮಾಡಿ ನಿಖಾ ಮಾಡಿದ್ರೆ 10 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಅಂತ ಹೇಳಿ ಸೋಹಿಲ್ ಮನ್ಸೂರಿ ಈ ಹುಡುಗಿಗೆ ಹೇಳಿರ್ತಾನೆ. इनको बामन की लड़की बेचेंगे तो एक जने के 20 लाख रुपए मिलेंगे, मेरे जैसे लड़कियों को बेचेंगे तो 10 लाख रुपए मिलेंगे उनको. इस वजह से उन्होंने हमको डराया भी था बेचने के लिए बोला. ಹಾಗಾದ್ರೆ ಈ ಹುಡುಗರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕೊಡುವವರು ಯಾರು? ಈ ಸೋಹಿಲ್ ಮತ್ತು ಇವನ ಗ್ರೂಪ್ನವರು ಕೆಲಸ ಮಾಡುವಂಥದ್ದು ಕಟ್ಟಿಂಗ್ ಶಾಪ್ನಲ್ಲಿ ಮತ್ತೆ ಪಂಕ್ಚರ್ ಶಾಪ್ಗಳಲ್ಲಿ. ಅಲ್ಲಿ ಕೆಲಸ ಮಾಡುವಂತಹ ಈ ಹುಡುಗರಿಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣ ಇರೋದಕ್ಕೆ ಹೇಗೆ ಸಾಧ್ಯ? ಅದಕ್ಕಿಂತಲೂ ಹೆಚ್ಚಾಗಿ ಈ ಯುವಕರಿಗೆ ಹಿಂದೂ ಹುಡುಗಿರನ್ನ ಪುಸಲಾಯಿಸಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗೋದಕ್ಕೆ, ಆ ಹುಡುಗಿರಿಗೆ ಗಿಫ್ಟ್ಗಳನ್ನು ಕೊಡಿಸೋದಕ್ಕೆ ದುಡ್ಡು ಎಲ್ಲಿಂದ ಬಂತು? ಹುಡುಗಿಯರ ಜೊತೆ ಮಾತಾಡೋದಕ್ಕಾಗಿ ಅವರಿಗೆ ಚೈನಾದ ಮೊಬೈಲ್ಗಳನ್ನ ಕೊಟ್ಟಿರ್ತಾರೆ. ಆ ಮೊಬೈಲನ್ನ ಈ ಹುಡುಗರು ಹೇಗೆ ತಗೊಂಡ್ರು? ಇದನ್ನೆಲ್ಲ ನೋಡಿದಾಗ ಈ ಹುಡುಗರ ಹಿಂದೆ ಬಹಳ ದೊಡ್ಡ ಜಾಲ ಇದೆ ಅನ್ನುವಂಥದ್ದು ತಿಳಿಯುತ್ತೆ. ಇನ್ನು ಈ ಹುಡುಗಿಯ ಮುಖಾಂತರ ಸೋಹಿಲ್ ಇದುವರೆಗೂ 13ರಿಂದ 14 ಹಿಂದೂ ಹುಡುಗಿಯರನ್ನ, ಅದರಲ್ಲೂ ಅಪ್ರಾಪ್ತ ಹುಡುಗಿಯರನ್ನ ಪುಸಲಾಯಿಸಿದ್ದ ಅನ್ನುವಂಥದ್ದನ್ನ ಈ ಹುಡುಗಿಯೇ ಸ್ವತಃ ತಾನೇ ಹೇಳ್ಕೊಂಡಿದ್ದಾಳೆ. ರಾಜಸ್ಥಾನದಲ್ಲಿ ಇಂಥ ಒಂದು ಜಾಲ ಇದೆ, ಈ ರೀತಿಯ ಒಂದು ಘಟನೆ ನಡೆದಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದದ್ದು ಹೇಗೆ ಅದನ್ನ ಹೇಳ್ತೀನಿ. ಸೋಹಿಲ್ ಮನ್ಸೂರಿ ಈ ಹುಡುಗಿಯ ಹತ್ರ ನೀನು ನನಗೆ ಹಣವನ್ನ ತಂದು ಕೊಡಬೇಕು, ಇಲ್ಲ ಅಂದ್ರೆ ನಿನ್ನ ಅಶ್ಲೀಲ ಫೋಟೋಗಳನ್ನ ನಾನು ಬೇರೆ ಬೇರೆ ಮೀಡಿಯಾಗಳಲ್ಲಿ ಶೇರ್ ಮಾಡ್ತೀನಿ ಅಂತ ಹೆದರಿಸಿರ್ತಾನೆ. ಹಾಗಾಗಿ ಈ ಹುಡುಗಿ ಮನೆಯಿಂದ ಹಣವನ್ನ ಕದಿತಾ ಇರ್ತಾಳೆ. ಒಂದ್ಸಲ ಮನೆಯಿಂದ 2,000 ರೂಪಾಯಿ ಹಣವನ್ನ ಕದಿಬೇಕಾದ್ರೆ ಮನೆಯವರ ಕೈಗೆ ಸಿಕ್ಕಿ ಬೀಳ್ತಾಳೆ. ಈಕೆ ಹಣವನ್ನ ಕದಿಯೋದು ಮನೆಯವರಿಗೆ ಗೊತ್ತಿದ್ರೂ ಕೂಡ ಮನೆಯವರು ಸುಮ್ಮನೆ ಇದ್ದು ಈಕೆಯನ್ನ ಅಬ್ಸರ್ವ್ ಮಾಡ್ತಾರೆ.
ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಗ ಮನೆಯವರಿಗೆ ಈ ಹುಡುಗಿ ಸೋಹಿಲ್ ಮನ್ಸೂರಿಯನ್ನ ಮೀಟ್ ಆಗ್ತಾ ಇರೋದು, ಆತ ಇವಳಿಗೆ ಒಂದು ಮೊಬೈಲ್ ಅನ್ನ ಕೊಟ್ಟಿರೋದು, ಇವರಿಬ್ರು ಮಾತಾಡ್ತಾ ಇರುವಂತದ್ದು, ಈ ವಿಚಾರ ಎಲ್ಲ ಗೊತ್ತಾಗಿ ಆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ತಗೊಂಡಂತಹ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿ ಸುಮಾರು 10 ಜನರನ್ನ ಬಂಧಿಸ್ತಾರೆ. ಇನ್ನೂ ಈ ಗ್ಯಾಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ, ಈ ಹುಡುಗರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು, ಈ ವಿಚಾರವನ್ನೆಲ್ಲ ತಿಳಿದುಕೊಳ್ಳೋದಕ್ಕಾಗಿ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇದಿಷ್ಟು ರಾಜಸ್ಥಾನದಲ್ಲಿ ನಡೆದಿರುವಂತಹ ಘಟನೆ. ಕೇರಳ ಸ್ಟೋರಿ ಅನ್ನುವಂತಹ ಸಿನಿಮಾ ರಿಲೀಸ್ ಆದಾಗ ಇದೆಲ್ಲ ಸುಳ್ಳು, ಕೇರಳದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನೇಕರು ಹೇಳಿದ್ರು. ಕೇರಳ ಸ್ಟೋರಿ ಸುಳ್ಳು ಅನ್ನೋದಾದ್ರೆ ಈಗ ರಾಜಸ್ಥಾನದಲ್ಲಿ ನಡೆದಿದ್ಯಲ್ಲ ಇದು ಕೂಡ ಸುಳ್ಳ. ರಾಜಸ್ಥಾನದಲ್ಲಿ ನಡೆದಂತಹ ಘಟನೆಯಲ್ಲಿ ಆ ಗ್ಯಾಂಗ್ ನಲ್ಲಿ ಅಪ್ರಾಪ್ತ ಹುಡುಗರು ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರು ನೀಡಿದ್ದಾರೆ. ಹೇಗಿದ್ರೂ ಈ ಕೇಸ್ ಈಗ ಪೊಲೀಸರ ಕೈ ಸೇರಿ ಆಗಿದೆ. ಆದಷ್ಟು ಶೀಘ್ರವಾಗಿ ಈ ಗ್ಯಾಂಗ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಹೊರಬರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.